2ನೇ ದಿನ ಧ್ಯಾನ ಕಲಿತು, 3ನೇ ದಿನ ಧ್ಯಾನ ಕಲಿತು, 4ನೇ ದಿನ ಏನಿದೆ ಮುಖದಲ್ಲಿ ನಗು ಬಂದ್ಬಿಡುತ್ತೆ, ಆ ಸಂತೋಷ ಬಂದ್ಬಿಡುತ್ತೆ, ಲವಲವಿಕೆ ಬಂದ್ಬಿಡುತ್ತೆ, ಖುಷಿಯಾಗಿಬಿಡ್ತಾರೆ. ಅದು ನಾನು ನೋಡ್ಕೊಳ್ಳೆ ಕಾಣಿಸ್ಬಿಡುತ್ತೆ ಅವ್ರ ಮುಖದಲ್ಲಿ. ಈಗ ಬದಲಾಗಿದ್ದಾನೆ, ಏನೋ ಬದಲಾವಣೆ ಕಾಣ್ತಾ ಇದೆಯಲ್ಲ ಅಂತ ನಿಮಗೆ ಬೇರೆಯವ್ರು ಯಾವ್ದನ್ನ ಹೇಳಿದಾರ ಅಂತ ಕೇಳ್ತೀವಿ. 4th ಡೇ ಬೇರೆಯವ್ರು ಹೇಳ್ತಾರೆ ನೀವು ಬದಲಾಗ್ತಾ ಇದೀಯಾ ನೀನು ಅಂತ. ಅದು ತೋರಿಸುತ್ತೆ ಅವರು ಸರಿಯಾದ ಮಾರ್ಗದಲ್ಲಿ ಹೊರಟಿದ್ದಾರೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂತಹ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಬಗ್ಗೆ ಸಾಕಷ್ಟು ಒಂದು ಅದ್ಭುತವಾದ ಒಂದು ವಿಷಯಗಳನ್ನು ನಮ್ಮ ಮುಂದೆ ಅಶೋಕ್ ಕುಮಾರ್ ಅವರು ಭಾಳಷ್ಟು ವಿಷಯನ ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಆದರೂ ನಾವು ತಿಳ್ಕೊಂಡ್ರು ಅದು ಕಡಿಮೆನೇ. ನಾವೆಷ್ಟೇ ಜ್ಞಾನ ಪಡ್ಕೊಂಡ್ರೂ ಆ ವಿಷಯದ ಬಗ್ಗೆ ಇನ್ನೂ ಸಾಕಷ್ಟು ಹಲವಾರು ನಮಗೆ ಗೊತ್ತಿಲ್ದಿರತಕ್ಕಂಥ ವಿಷಯಗಳು ಬಹಳಷ್ಟು ಇರುತ್ತೆ. ಅದನ್ನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಭಾಳ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಗುರುಗಳಾದಂತಹ ಅಶೋಕ್ ಕುಮಾರ್ ಅವರು ತಿಳಿಸ್ಕೊಡಲಿದ್ದಾರೆ. ವೀಕ್ಷಕರೇ, ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳಷ್ಟು ಒಂದು ವಿಶೇಷವಾಗಿ ನೀವು ಆ ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಅನ್ನೋದು ನಮಗೆ ತಿಳಿದಿರಲಿಲ್ಲ. ಸಾಕಷ್ಟು ವೀಕ್ಷಕರಿಗೂ ಸಹ ಅದ್ರ ಬಗ್ಗೆ ತಿಳಿದಿರಕ್ಕಿಲ್ಲ ಅಂತ ನಾವು ಭಾವಿಸ್ತೀವಿ. ಸೊ ಒಳ್ಳೊಳ್ಳೆ ವಿಷಯನ ನೀವು ಹಂಚ್ಕೊಂಡ್ರಿ, ಭಾಳ ಸಂತೋಷ ಆಯಿತು. ಸೊ ಮತ್ತೆ ಒಂದು ಅವಕಾಶ ಕೊಟ್ಟಿದ್ದೀರಾ ನಮ್ಮ ಚಾನೆಲ್ಗೆ, ಅದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳೇ. ಹಿಂದಿನ ಸಂಚಿಕೆ ನೋಡಿಕೊಂಡು ಭಾಳಷ್ಟು ಒಂದು ನಮ್ಮ ವೀಕ್ಷಕರಲ್ಲಿ ಕೆಲವೊಬ್ಬರು ಇಲ್ಲಿ ಬಂದು ನಿಮ್ಮ ಒಂದು ಮೆಡಿಟೇಷನ್ ಕಲ್ತ್ಕೊಂಡಿದ್ದಾರೆ ಅಂತ ನೀವು ನಮಗೆ ತಿಳಿಸ್ಕೊಟ್ರಿ. ಅವರ ಒಂದು ಅನುಭವ ಹೇಗಿತ್ತು, ಅವರು ಹೊಸದಾಗಿ ಶುರು ಮಾಡಿರೋರ ಅವರು ಏನು ಹಂಚ್ಕೊಂಡ್ರು, ಈ ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಇಂದ ಅವ್ರಿಗೆ ಏನು ಉಪಯೋಗ ಆಯಿತು, ಸೊ ಅದರ ಒಂದು ಮಾಹಿತಿ ನಮ್ಮ ವೀಕ್ಷಕರಿಗೆ ತಾವು ಕೊಡಬೇಕು. ಜೈ ಗುರುದೇ. ಹಿಂದಿನ ಎಪಿಸೋಡ್ಸ್ ಸಂಚಿಕೆ ಕೇಳ್ಕೊಂಡಾದ್ಮೇಲೆ ಜನ ತುಂಬಾ ಇಷ್ಟಪಟ್ಟರು. ನನಗೆ ಬಹಳ ಖುಷಿ ಆಗೋದು. ಎಷ್ಟೋ ಜನ ಬಹಳಷ್ಟು ಬೇರೆ ಬೇರೆ ಟೆಕ್ನಿಕ್ಕು, ಬೇರೆ ಬೇರೆ ಸಂಸ್ಥೆಯಲ್ಲಿ ಸೇರ್ಕೊಂಡು ಅಲ್ಲಿ ಎಷ್ಟೋ ವರ್ಷ ಅದನ್ನು ಎಲ್ಲ ಮಾಡಿ ಯಾವಾಗ ಈ ವಿಡಿಯೋ ನೋಡಿ ಅಷ್ಟು ಆನಂದದಿಂದ ಅವರು ಏನೋ ಒಂದು ಖುಷಿ ಆಯಿತು, ಇಲ್ಲೇನಾದರೂ ಒಂದು ನನಗೆ ಅಂದ್ಕೊಂಡಿದ್ದು ಸಿಗುತ್ತಾ ಅಂತ ಒಂದು ಆಶಾಭಾವದಿಂದ ಎಷ್ಟೋ ಜನ ಫೋನ್ ಮಾಡಿದ್ರು. ಉಡುಪಿ, ಮಂಗಳೂರು, ಬೆಳಗಾವಿ, ಗದಗ, ಹುಬ್ಬಳ್ಳಿ, ಕೋಲಾರ, ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದರು ಸಾಕಷ್ಟು ಜನ ಬಂದು ಹೋದರು. ಭಾಳ ಖುಷಿ ಆಯಿತು. ಈ ಒಂದು ಮೂಲಕ ಇಷ್ಟು ಜನಕ್ಕೆ ತಲುಪಿದೆ ಮತ್ತು ಇಷ್ಟು ಜನ ಬಂದು ಇಲ್ಲಿ ಧ್ಯಾನ ಕಲ್ತಿದ್ದಾರೆ. ಆ ಧ್ಯಾನದಿಂದ ಅವರಿಗೆ ಬಹಳಷ್ಟು ಬೆನಿಫಿಟ್ಸ್ಗಳು, ಲಾಭ ಸಿಕ್ಕಿದೆ ಅವರಿಗೆ. ಅದು ತುಂಬ ಖುಷಿ ಆಯಿತು. ಆದರೆ ಯಾವಾಗ ಅವ್ರದ್ದು ಜೀವನದ ಒಂದು ಎಕ್ಸ್ಪೀರಿಯನ್ಸ್ಗಳು, ಸ್ಪಿರಿಚುಯಾಲಿಟಿ ಬಗ್ಗೆ, ಧ್ಯಾನದ ಬಗ್ಗೆ, ಅವರಿಗಿದ್ದಂತಹ ಮಾಹಿತಿ ಬಗ್ಗೆ ತಿಳಿತಾ ಹೋದಾಗ ಒಂದು ಸ್ಪಷ್ಟತೆ ಬರ್ತಾ ಹೋಯಿತು. ಸೊ ಆ ವಿಷಯದ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ. ಅನಂತ ವಿಭೂಷಿತ ಶ್ರೀ ಬ್ರಹ್ಮಾನಂದ ಸರಸ್ವತಿಯವರ ಬಗ್ಗೆ. ಅವರು 13 ವಯಸ್ಸಲ್ಲಿದ್ದಾಗ 2 ಸತಿ ಮನೆ ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ಅವರ ಅಮ್ಮ ಶ್ರೀಮಂತ ಕುಟುಂಬ ಅವರು ಅಮ್ಮವರು ಹುಡುಕಿಸಿ ಕರಗಿಸಿ ಮನೆಯಲ್ಲೇ ಒಂದು ಗುರುನ ನೇಮಕ ಮಾಡಿಸಿ ಅಲ್ಲೇ ಅವ್ರಿಗೆ ಪಾಠ ಶುರು ಆಗುತ್ತೆ. ಆದರೆ ಪಾಠ ಮುಗಿತಾ ಗುರುಗೆ ಗೊತ್ತಾಗುತ್ತೆ ಇವನ ಹಸು ನನ್ನಿಂದ ತೀರಕ್ಕೆ ಸಾಧ್ಯನೇ ಇಲ್ಲ ಅಂತ. ಆವಾಗ ಅಮ್ಮರ ಒಂದು ಪರ್ಮಿಷನ್ ತೊಗೊತಾರೆ, ಕರೆದಾಗ ಬಾ ನೀನು ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ಬಿಡ್ತಾರೆ. ಅವ್ರು 13ನೇ ವಯಸ್ಸಿಗೆ ಮನೆ ಬಿಟ್ಟು ಹೋದರು. ಕಾಶಿ, ವಾರಣಾಸಿ, ಋಷಿಕೇಶು, ಕೇದಾರ್ನಾಥ್, ಬದ್ರಿನಾಥ್ ಎಲ್ಲ ಕಡೆ ತಿರುಗಾಡ್ತಾ ಇದ್ರು. ಅವ್ರು ಗುರುಗಳು ಹುಡುಕ್ತಾ ಹೋಗ್ತಾ ಇದ್ರು. ಈ ಗುರುವಲ್ಲಿ ಏನಿದೆ, ಈ ಗುರುವಲ್ಲಿ ಏನಿದೆ, ಈ ಗುರುವಲ್ಲಿ ನೋಡೋಕೆ ಏನಿದೆ ಅಂತ. ಒಬ್ಬೊಬ್ಬರು ಗುರುಗಳು ಬಾ ನನ್ನ ಶಿಷ್ಯ ಆಗ್ಬಾ ಅಂತ ಮ್ಯಾಜಿಕ್ ಮಾಡಿ ತೋರಿಸೋದು, ಶೇಪ್ ಚೇಂಜ್ ಆಗೋದು. ಇನ್ನೊಬ್ಬರು ಗುರುಗಳು ತಂತ್ರವಿದ್ಯೆಗಳು, ಇನ್ನೊಬ್ಬರುಗಳು ಅದರದ್ದೇ ಆದ ಮಾಟ, ಅದು ಅಂಥದ್ದು ಗುರುಗಳು. ಇನ್ನೂ ಗುರುಗಳು ಹುಡ್ಕೊತ ಹೋದಾಗ ಇಬ್ಬರು ಎಲ್ಲೋ ಭಾಳಷ್ಟು
ಆಳದಲ್ಲಿ ಭಾಳ ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅವ್ರನ್ನ ಕೇಳಿ ಅಂತ ಅಲ್ಲಿ ಹೋದಾಗ ಹುಡುಕಿ ಕೂಗಿದ್ರು. ಆ ಗುರು ಬಹಳನೇ ಕೋಪ, ಒಂದು ಧ್ಯಾನ ಮಾಡ್ತಾ ತಡ್ಕೊಳಕ್ಕಾಗಲ್ಲ ಅಲ್ಲಿಗೆ, ಅವ್ರಿಗೆ ಅಷ್ಟು ಕೋಪ. ಸರಿ ತೊಂದರೆ ಇಲ್ಲ, ಧ್ಯಾನ ಮಾಡಿ ಶಾಂತವಾಗಿ ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಅಂದರೆ ಅವರಿಗೆ ಅಲ್ಲಿ ಸ್ಪಷ್ಟತೆ ಇತ್ತು, ಎಂಥ ಗುರು ನಾನು ಹುಡುಕಬೇಕು ಅಂತ. ಆ ಸ್ಪಷ್ಟತೆ ಇತ್ತು, ಆ ಸ್ಪಷ್ಟತೆಯಲ್ಲಿ ಹುಡುಕುವಂತ ಹೋದರು. ಆವಾಗ ಅವರಿಗೆ ಸರಿಯಾದ ಗುರು ಸಿಕ್ಕಿದ್ರು. ತಾಳ್ಮೆ, ಶಾಂತಿ, ಸಹನೆ, ಬುದ್ಧಿವಂತಿಕೆ ಇವೆಲ್ಲ ಸತ್ವಗುಣ. ಆ ಸತ್ವಗುಣಗಳು ಇರುವಂತಹ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅದನ್ನೇ ಮಾಡುವಂಥ ಗುರುಗಳು, ಅದನ್ನೇ ಸಾಕ್ಷಾತ್ಕಾರ ತೋರಿಸುವಂಥ ಗುರುಗಳು ಅಂಥ ಗುರು ಸಿಕ್ಕಿದ್ರು. ಅವ್ರ ಜೊತೆ ಭಾಳಷ್ಟು ಅವರು ಶಿಷ್ಯರಿಂದ ಗುರು ಆಗ್ತಾ ಹೋದರು. ಅದಾದಮೇಲೆ ತುಂಬ ಗುರುಗಳು ಸಿಕ್ಕಿದ್ರು. ಆದರೆ ಒಂದು ಸತಿ ಪಾಠ ಕಲಿತಾದ್ಮೇಲೆ ಎಲ್ಲ ಟೆಕ್ನಿಕ್ಗಳು ಒಂದು ಹಂತಕ್ಕೆ ನಿಮ್ಗೆ ಕರ್ಕೊಂಬರುತ್ತೆ. ಆ ಹಂತಕ್ಕೆ ಬಂದಾದಮೇಲೆ ನೀವೇ ಪೂರ್ತಿ, ಇನ್ಯಾರು ಸಪೋರ್ಟ್ ಇರೋಲ್ಲ, ಸೆಲ್ಫ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ, ಸೆಲ್ಫ್ ಸಸ್ಟೆಂಟ್. ನಿಮ್ಮ ಒಂದು ಪ್ರಜ್ಞೆಯಲ್ಲೇ ನೀವು ಮುಂದುವರಿಬೇಕು, ಯಾರೂ ಸಿಗಲ್ಲ ಅವಾಗ. ಆಗ ಏಕಚಿತ್ತನಾಗಿ ಯಾವುದೋ ಒಂದಿಷ್ಟು ಡಿಸ್ಟರ್ಬೆನ್ಸ್ ಇಲ್ದೇ ಒಬ್ಬನೇ ಇದ್ದು ಅವರು ಎಲ್ಲ ಕಡೆ ತಿರುಗಾಡಿದ್ರು. ಕಾಡು ಮೇಡು ಹಿಮಾಲಯ ಎಲ್ಲ ಕಡೆ ತಿರುಗಾಡ್ತಾ ಹೋದರು. ಹಾಗೆ ಯಾಕೆ ಈ ಕತೆ ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಎಷ್ಟೊಂದು ಜನ ಧ್ಯಾನ ಮಾಡಿದ್ರು, ಇಲ್ಲ ನಾನು ಆನ್ಲೈನಲ್ಲಿ ಹಾಫ್ ಇನ್ಫಾರ್ಮೇಷನ್ಸ್ಗಳು, ಹಾಗೆ ಏನೇನೋ ಕೊಂಡಲಿನಿ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಆ ಗುರುಗಳ ಬಗ್ಗೆ ಈ ಗುರುಗಳಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂತ ನನಗೆ ಸ್ಪಷ್ಟತೆ ಆಯಿತು. ಸೊ ಒಂದು ಈ ಮೂಲಕ ನಾನು ವಿಶೇಷವಾಗಿ ಹೇಳಬೇಕು ಅಂತ ಇಷ್ಟಪಡೋದೇನೆಂದರೆ, ಸೆಲ್ಫ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನೋ ಆನ್ಲೈನಲ್ಲಿ ಈ ಥರ ಒಂದು ಇದೇ ಟೆಕ್ನಿಕ್ಕು, ಸರಿ ನಾನೇ ಮಾಡ್ಕೊತ ಹೋಗ್ತೀನಿ, ಸ್ವತಃ ಅವರೇ ಪ್ರಯೋಗ ಮಾಡ್ಕೊಳೋದು. ಅದ್ರ ಪರಿಣಾಮ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ. ಅದ್ರ ಪರಿಣಾಮಗಳು ಏನೇನಾಗ್ತವೆ ಎಷ್ಟು ಯಾರಿಗೂ ಚೆನ್ನಾಗಿ ಗೊತ್ತೇ ಇರಲ್ಲ. ಇವಾಗ ಗಾಯತ್ರಿ ಮಂತ್ರ ಆಗಿರ್ಬೋದು, ಅದನ್ನು ನಾವೇ ಮಾಡ್ಕೊತ ಹೇಳೋದಾಗಿರಲಿ. ಇನ್ನೂ ಈ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ, ಅದೊಂದು DJ ಅಥವಾ ಏನೋ ಒಂದು ಸ್ಪೀಕರ್ ಹಾಕ್ಬಿಡೋದಾಗಿರಲಿ, ಅವೆಲ್ಲ ಮಾಡೋದಲ್ವೇ ಇಲ್ಲ. ಅದು ಅದ್ರ ಪರಿಣಾಮ ನೇಚರ್ ಹೇಗೆ ರಿಯಾಕ್ಷನ್ ಕೊಡುತ್ತೆ ನಿಮ್ಗೆ ಗೊತ್ತಾಗಲ್ಲ. ಯಾವ ಸಮಯದಲ್ಲಿ ನಿಮ್ಗೆ ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ ಅದು ನಿಮಗೆ ಗೊತ್ತಾಗಲ್ಲ. ಯಾವ್ದ್ರಿಂದ ಆಗ್ತಾ ಇದೆ ಅದು ನಿಮಗೆ ಗೊತ್ತಾಗಲ್ಲ. ಯಾಕಂದರೆ ನಮ್ಮ ಸೆನ್ಸರಿ ಆರ್ಗನ್ಸಲ್ಲಿ ನಿಮಗೆ ಹೇಳೋದಿಲ್ಲ, ಯಾಕಂದರೆ ಸೆನ್ಸರಿ ಆರ್ಗನ್ಸಲ್ಲಿ ಇರೋದಿಲ್ಲ, ನೀವು ಏನಿದ್ರೂ ಬಾಹ್ಯ ಇರ್ತೀರ. ಹಾಗಾಗಿ ಅದು ತುಂಬಾ ಎಫೆಕ್ಟ್ಸ್ ಬೀಳ್ತಾ ಇರುತ್ತೆ. ಹಾಗಾಗಿ ನಿಮಗೆ ಸುಮ್ಮನೆ ಕೂರ್ಸೋಕೆ ಬಿಡೋಲ್ಲ, ಅದು ತಿರುಗಾಡಿಸ್ತಾ ಇರುತ್ತೆ, ಅಲ್ಲಿ ಹೋಗು ಇಲ್ಲಿ ಹೋಗು, ಅದು ಮಾಡು ಇದು ಮಾಡು ಅನ್ನಿಸ್ತಾ ಇರುತ್ತೆ. ಸೊ ಆ ಪ್ರಯೋಗಗಳು ನೀವು ಮಾಡೋಕ್ಕೆ ಹೋಗಬೇಡಿ. ಮುಂಚೆನೇ ಎಲ್ಲ ಮಹರ್ಷಿಗಳು ಎಲ್ಲ ಇಲ್ಲಿ ಪ್ರಯೋಗ ಮಾಡಿ ಎಂಥ ಮಂತ್ರ ಎಲ್ಲರಿಗೆ ಯಾವ್ಯಾವ ಸೂಟ್ ಆಗುತ್ತೆ ಎಲ್ಲನೂ ಪ್ರಯೋಗ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ ಇದ್ರ ಬಗ್ಗೆ. ಮಹರ್ಷಿಗಳು ಅಂದರೆ ಅದೇನೆ ದೊಡ್ಡ ರಿಸರ್ಚರ್ ಅವರು ಇದ್ದಾಗೆ, ಸೈಂಟಿಸ್ಟ್ಗಳು ಇದ್ದ ಹಾಗೆ. ಯಾವ ಮಂತ್ರ ಹೇಗೆ ಯೂಸ್ ಮಾಡಬೇಕು, ಅದನ್ನು ಹೇಗೆ ಪ್ರಯೋಜನ ಮಾಡಬೇಕು, ಎಲ್ಲರಿಗೂ 10 ವಯಸ್ಸಿನಿಂದ 100 ವಯಸ್ಸು ತನಕನೂ ಇದೆ. ಎಲ್ಲ ಜನಕ್ಕೂ ಹೇಗೆ ಅದು ಹೊಂದ್ಕೊಂಡು ಹೋಗಬೇಕು, ಎಲ್ಲರಿಗೂ ಬಹಳ ಸರಳ ಮಾಡಬೇಕು, ಬಹಳ ಸುಲಭ ಮಾಡಬೇಕು, ಬಹಳನೇ ಎಫೆಕ್ಟಿವ್ ಆಗಿ ಮಾಡಬೇಕು. ಆ ರೀತಿಯಾಗಿ ಯೋಜನೆ ಮಾಡಿ ಎಲ್ಲ ಸಿದ್ಧ ಮಾಡಿ ರಿಸರ್ಚ್ ಮಾಡಿ ಸೈಂಟಿಫಿಕಾಗಿ ಪ್ರೂವ್ ಮಾಡಿ ಅದನ್ನು ಸಹ ಮಾಡಿಟ್ಟಿದ್ದೀವಿ. ನೀವು ಯಾವ ರಿಸರ್ಚ್ ಮಾಡೋಕ್ಕೆ ಹೋಗಬೇಡಿ. ಹಿಂದಿನವ್ರು ಹೇಳ್ತಾ ಇದ್ರು, ಹಿಂದೆ ಒಂದು ಗುರು ಇರಬೇಕು, ಮುಂದೆ ಒಂದು ಗುರಿ ಇರಬೇಕು. ಆವಾಗ ನೀವು ನಿಮ್ಮ ಜೀವನದ ಒಂದು ದೋಣಿ ಏನಿದೆ ಸುಗಮವಾಗಿ ಸಾಗುತ್ತೆ, ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತೆ, ಉನ್ನತ ಮಾರ್ಗಕ್ಕೆ ನೀವು ಹೋಗ್ತೀರ. ಅದಾಗಬೇಕು. ಏನಂದರೆ ಕೆಲವೊಬ್ಬರು ಇಲ್ಲಿ ಬಂದಿರ್ತಾರೆ, ನಿಮ್ಮ ಹತ್ರ ಕಲ್ತ್ಕೊಂಡು ಹೋಗಿರ್ತಾರೆ, ಮತ್ತು ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ಸೊ ಮಾಡ್ದಿರ ಬಿಟ್ಬಿಡ್ತಾರೆ. ಇನ್ನೊಂದು ಯಾವುದೋ ಹೊಸದು ಸಿಗುತ್ತೆ, ವಿಷಯ ಸಿಗುತ್ತೆ, ಸೊ ಅದನ್ನು ಕಲಿತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಾವು ಯಾವುದನ್ನು ನಾವು ಕಲಿಬೇಕು, ಯಾವುದನ್ನು ಕಲಿಬಾರ್ದು ಅನ್ನೋ ಒಂದು ಪ್ರಜ್ಞೆ ನಮಗೆ ಹೇಗೆ ಬೆಳೆಸ್ಕೊಳ್ಬೇಕು? ಸೊ ಇದು ಸರಿ, ಇದು ನಾನು ಮಾಡಿದ್ರೆ ಸರಿ ಇರಲ್ಲ ಅನ್ನೋವಂಥ ಒಂದು ಪ್ರಜ್ಞೆ ನಮಗೆ ಅದನ್ನು ಬೆಳೆಸ್ಕೊಳ್ಬೇಕಂದ್ರೆ ನಾವೇನೆಲ್ಲ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊ. ಒಂದು ಗುರು ಆಗೋಕ್ಕಿಂತ ಮುಂಚೆ ಫಸ್ಟ್ ಶಿಷ್ಯನಾಗಬೇಕು. ಶಿಷ್ಯನಾದ ಮೇಲೆ ನಿಮಗೆ ಏನು ಬೇಕು, ಗುರುಗಳಲ್ಲಿ ಯಾವ ಕ್ವಾಲಿಟೀಸ್ಗಳು ಬೇಕು ಅದನ್ನು ನೀವು ಸ್ಪಷ್ಟತೆ ಇರಬೇಕು. ಸ್ಪಷ್ಟತೆ ಇದ್ದಾಗ ಮಾತ್ರ ನಿಮಗೆ ಏನು ಬೇಕು ಅನ್ನೋ ಸ್ಪಷ್ಟತೆ ಅದಿದ್ದರೆ ಮಾತ್ರ ನಿಮಗೆ ಏನು ಬೇಕು ಅನ್ನೋದು ಅದು ಸಿಗುತ್ತೆ. ನಿಮ್ಮಲ್ಲೇ ಆ ಸ್ಪಷ್ಟತೆ ಇಲ್ಲ ಅಂದರೆ ಸಿಗೋದು ಅಸ್ಪಷ್ಟವಾಗಿರುತ್ತೆ. ಹಾಗೆ ಈ ಧ್ಯಾನ ಕಲಿತಾಗ ನಿಮ್ಗೆ ಸ್ಪಷ್ಟತೆ ಒಂದು ಬರುತ್ತೆ. ಯಾವುದೇ ಆಗಿರಲಿ, ಯಾವುದೇ ಬೇರೆ ಬೇರೆ ಸಂಸ್ಥೆಯದು, ಬೇರೆ ಬೇರೆ ಧ್ಯಾನದ್ದು ಯಾವುದೇ ಆಗಿರಲಿ, ಎಲ್ಲವೂ ಅದನ್ನು ಟೆಕ್ನಿಕ್ ಅಂತ ಹೇಳ್ತೀವಿ. ಟೆಕ್ನಿಕ್ ಅಂತ ಅಂದರೆ ಒಂದು ಕಲ್ಲಿರುತ್ತೆ, ದೊಡ್ಡ ಕಲ್ಲು, ಅದನ್ನು ಉಳಿಸ್ಬೇಕು. ಹೇಗೆ ಉಳಿಸೋದು? ಅದಕ್ಕೊಂದು ಟೆಕ್ನಿಕ್.
ಒಂದು ಲಿವರ್ ಹಾಕೋದು, ಮಧ್ಯ ಇನ್ನೊಂದು ಸಣ್ಣ ಕಲ್ಲು ಇಡೋದು, ಲಿವರ್ ಎಳಿತಾ ಹೋಗೋದು. ಆವಾಗ ಸುಲಭವಾಗಿ ಅಂಥ ದೊಡ್ಡ ಕಲ್ಲು ಉಳ್ಳೋಗುತ್ತೆ. ಉಳ್ಳು ಆದಮೇಲೆ ಅದು ಪಾದಕ್ಕೆ ಅದು ಉಳ್ಕೊತ ಹೋಗುತ್ತೆ. ಹೇಗೆ ಸಮುದ್ರದಲ್ಲಿ ಬಿದ್ದಿದ್ದೀರಾ, ಯಾವುದೋ ಒಂದು ಮುಳುಗ್ತಾ ಇದ್ದೀರಾ, ಒಂದು ವುಡನ್ ಪೀಸ್ ಬಂತು, ಅದನ್ನ ಗಟ್ಟಿಯಾಗಿ ಹಿಡ್ಕೊಬೇಕು. ಇಲ್ಲ ನನಗೆ ಕ್ರೂಸ್ ಶಿಪ್ ಬೇಕು, ಕಾತ ಕೂತ್ಕೊಳ್ಳೋದ್ಮೇಲೆ ಬೇರೆ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಕೂಡ ಸಿಗಲ್ಲ. ಒಂದು ಸರಿಯಾಗಿ ಹಿಡ್ಕೊಳ್ಳಿ, ಅದನ್ನು ಪೂರ್ತಿಯಾಗಿ ಎಷ್ಟು ನಾವು ಇಲ್ಲಿ ಹೇಳ್ಬಿಡ್ತೀವಿ, ಒಂದು 4 ದಿನದಲ್ಲಿ ಲೈಫ್ ಲಾಂಗ್ ಏನು ನಿಮ್ಮಲ್ಲಿ ಚೇಂಜಸ್ ಆಗಬೇಕು ಅದನ್ನು ಇವಾಗ ಒಂದು 4 ಡೇಸಲ್ಲಿ ಹೇಳ್ಬಿಡ್ತೀವಿ. ಬಟ್ ಅದು ರಿಯಾಕ್ಷನ್ಸ್ ಆಗ್ತಾ ಹೋದಾಗ ಅದು ನಿಮಗೆ ಆ ಮೈಲಿಗಲ್ಲು ಅಂತ ಹೇಳ್ತೀವಿ. ಆ ಒಂದು ಸಾಧನೆ ಆಯಿತು, ಎಕ್ಸ್ಪೀರಿಯೆನ್ಸ್ ಆಯಿತು, ಸಾಧನೆ ಆಯಿತು, ಎಕ್ಸ್ಪೀರಿಯೆನ್ಸ್ ಆಯಿತು, ಅದು ಆಗ್ತಾ ಹೋಗ್ತಾ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರ, ಉನ್ನತ ಮಾರ್ಗಕ್ಕೆ ಹೋಗ್ತಾ ಇದ್ದೀರ. ನಿಮ್ಮಿಂದ ಸಾವಿರಾರು ಜನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದೀರಾ, ಒಳ್ಳೆ ಜನಕ್ಕೆ, ಎಲ್ಲ ಜನಕ್ಕೂ ಸೇವೆ ಸಿಗ್ತಾ ಇದೆ ಅಂದರೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ. ಸೊ ನೀವು ಹೇಳೋ ಪ್ರಕಾರ ನಾವು ಏನು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ನಾವು ಫಸ್ಟು ಸ್ಪಷ್ಟತೆ, ಕ್ಲಾರಿಟಿ ನಮಗೆ ನೀವು ಈ ಮುಂಚೆ ಹೇಳ್ದಂಗೆ ಕ್ಲಾರಿಟಿ ಆಫ್ ಥಾಟ್ ಅನ್ನೋದು ನಾವು ಬೆಳೆಸ್ಕೊಳ್ಬೇಕು. ಸೊ ಆಗಲೇ ನಾವು ಆ ವಿಷಯದ ಮೇಲೆ ಇನ್ನೂ ಆಳವಾಗಿ ನಾವು ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಲ್ಲ ಗುರುಗಳೇ. ಇಲ್ಲಿ ಹೊಸದಾಗಿ ಬಂದು ಸೇರಿ ನಿಮ್ಮ ಒಂದು TM ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡ್ತಾ ಇರತಕ್ಕಂಥವ್ರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಸೊ ಅವರ ಒಂದು ಅನುಭವ ಸ್ವಲ್ಪ ಹಂಚ್ಕೊಳ್ಬೇಕು. ಹೊಸದಾಗಿ ಸೇರೋರಿಗೆ, ಮತ್ತೆ ಹೊಸದಾಗಿ ಸೇರೋದಕ್ಕಿಂತ ಈ ಹಿಂದಿನ ಎಪಿಸೋಡ್ಸ್ಗಳು ನೋಡಿತಾ ಸುಮಾರಷ್ಟು ಜನ ಬಂದು ಹೋದರು, ಅವರುಗಳ ಅನುಭವ ಮತ್ತು ಅವರು ಮಾಡ್ತಾ ಇದ್ದಂತಹ ಕಾರ್ಯ, ಅದರ ಬಗ್ಗೆ ಒಂದು ಸ್ಪಷ್ಟತೆ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಧ್ಯಾನದ್ದು ಮೂಲ ಆ ಸಚ್ಚಿತ್ ಆನಂದದಕ್ಕಿಂತ ಇನ್ನೂ ಆಳಕ್ಕೆ ಹೋದಾಗ ಅರಿವು ಮತ್ತು ಪ್ರಜ್ಞೆ. ಯಾವುದೇ ಟೆಕ್ನಿಕ್ ತಗೊಳ್ಳಿ, ಕೊನೆಯದಾಗಿ ನಿಮಗೆ ಸಿಗಬೇಕಾಗಿದ್ದು ಆ ಅರಿವು ಮತ್ತು ಪ್ರಜ್ಞೆ. ಜನ ಬಂದರು, ಒಬ್ಬರು ಹೇಳಿದ್ರು ಮೋಕ್ಷ ಬೇಕು, ಅದಕ್ಕೋಸ್ಕರ ನನಗೆ ಧ್ಯಾನ ಕಲಿತಾ ಇದ್ದೀನಿ, ನಾನು ಸುಮಾರು ಧ್ಯಾನ ಕಲ್ತಿದ್ದೀನಿ, ಆದರೆ ನನಗೆ ಇನ್ನೂ ಮೋಕ್ಷ ಅಂದರೆ ಏನು, ಆ ಸಚ್ಚಿತ್ ಆನಂದ ಅಂದರೆ ಏನು, ಇನ್ನೂ ಜಾಸ್ತಿ ನನಗೆ ಸಿಗಬೇಕು ಅಂತ ತುಂಬ ಆಸೆಯಿಂದ ಹೇಳಿದರು. ಅಲ್ಲಿ ಆ ಋಗ್ವೇದದ ಹೇಳಬೇಕಾಗತ್ತೆ. ಯಾಕಂದರೆ ಋಗ್ವೇದ ಏನು ಹೇಳುತ್ತೆ, ಸೋಲ್ ಈಸ್ ಇಟರ್ನಲ್ ಅಂತ ಹೇಳ್ಬಿಡುತ್ತೆ. ಭಾಳ ಸುಲಭ, ಸೋಲ್ ಈಸ್ ಇಟರ್ನಲ್, ಅದು ಸಾವೇ ಇಲ್ಲ ಆತ್ಮಕ್ಕೆ. ಅಂಥ ಆತ್ಮಕ್ಕೆ ನಿಮಗೇನು ಬೇಕು, ನಿಮಗೀಗ ಜೀವನ ಕಷ್ಟ ಆಗಿದೆ, ಸಾಕಪ್ಪ ಈ ಜೀವನ ಅನಿಸುತ್ತೆ, ಅದಕ್ಕಾಗಿ ಮುಕ್ತಿ ಬೇಕು ಅಂತ ಅನಿಸ್ತಾರೆ. ಆದರೆ ಋಗ್ವೇದ ಹಾಗೆ ಹೇಳಲ್ಲ. ನಿಮ್ಮನ್ನು ಹುಟ್ಟಿಸಿರೋದು, ಬೆಳೆಸ್ತಾ ಇರೋದು ಎಲ್ಲನೂ ಯಾವ ರೀತಿಯಲ್ಲಿ ನೀವು ಜೀವನ ಬಾಳ್ತಾ ಇದ್ದೀರಾ, ಆ ಗುಡ್ ಮೂಮೆಂಟ್ಸ್, ಆ ಸಂತೋಷ, ಒಳಗಡೆ ದೀರ್ಘವಾದ ಆಳವಾದ ಸಂತೋಷ, ಆ ಸಂತೋಷವನ್ನು ಎಲ್ಲರ ಜೊತೆ ಹಂಚ್ಕೊಂಡು ಬಾಳ್ತಾ ಇದ್ದೀರಾ ಇಲ್ಲೋ, ಅದಕ್ಕೋಸ್ಕರನೇ ಎಲ್ಲನೂ ಇರೋದು. ಆ ಒಂದು ಅನುಭವ ನಿಮ್ಗೆ ಆಗ್ತದೆ ಜೀವನದಲ್ಲಿ, ಅದಾಗಬೇಕು. ಆ ಸಂತೋಷ, ಆನಂದ, ಪ್ರಜ್ಞೆ ಎಲ್ಲನೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಉಪಯೋಗಿಸ್ಕೊಬೇಕು. ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ಮೇಲೆ ಹಂತಕ್ಕೆ ಹೋಗಬೇಕು. ಸುಮಾರು ಜನ ಹೇಳ್ತಾರೆ, ಮನುಷ್ಯನ ಜನ್ಮ ಮುಗೀತು, ಅಲ್ಲಿ ಮುಕ್ತಿ ಸಿಕ್ಬಿಟ್ರೆ ಅಂತ. ಇಲ್ಲ, ಅದು ಹಾಗಿಲ್ಲ. ಋಗ್ವೇದ ಏನು ಹೇಳುತ್ತೆ, ಎಲ್ಲನೂ ಒಂದು ಪಕ್ಷಿ ಆಗಿರ್ಬೋದು, ಜಂತು ಆಗಿರ್ಬೋದು, ಒಂದು ಪ್ರಾಣಿಗಳಾಗಿರ್ಬೋದು, ಎಲ್ಲನೂ ಆಗಿರ್ಬೋದು, ಕೊನೆಯದಾಗಿ ಮನುಷ್ಯ ಜನ್ಮಕ್ಕೆ ಬರ್ತೀವಿ. ಅಂದರೆ ಅಲ್ಲಿಂದನೂ ಒಂದೊಂದು ನಿಮ್ಮನ್ನು ಬದಲಾಯಿಸ್ತಾ ಬರುತ್ತೆ. ಒಂದು ಹೊಸ ರೂಪ, ಒಂದು ಹೊಸ ವಸ್ತು ಕೊಟ್ಟ ಹಾಗೆ ಬೇರೆ ಬೇರೆ ದೇಹ ಕೊಡ್ತಾ ಹೋಗುತ್ತೆ. ಅದು ನಿಮ್ಮ ಒಂದು ನಡವಳಿಕೆ ಮೇಲೆ ಇರುತ್ತೆ. ಎಷ್ಟು ಮಟ್ಟಿಗೆ ಒಳ್ಳೆಯ ಸೇವೆ ಮಾಡಬೇಕು, ಬೇರೆಯವ್ರಿಗೆ ಸೇವೆ ಮಾಡಬೇಕು, ಒಂದು ಗುಡ್ ಬಿಹೇವಿಯರ್ ಮೇಲೆ ಇರುತ್ತೆ. ಒಂದು ಪಕ್ಷಿ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಮನುಷ್ಯ ಜನ್ಮ ಆಗಿರ್ಬೋದು. ಮನುಷ್ಯ ಜನ್ಮನೂ ಕೊನೆಯಲ್ಲ, ಅದಕ್ಕಿಂತ ಮುಂದೆ ಇನ್ನೂ ಎಷ್ಟೋ ಕೊಂಡಿದೆ. ಪುರುಷರಿದ್ದಾರೆ, ಕಿಂಪುರುಷರಿದ್ದಾರೆ, ಗ್ರಾಮ ದೇವತೆಯರಿದ್ದಾರೆ, ಇನ್ನು ದೇವತೆಗಳಿದ್ದಾರೆ. ಕೊನೆಯದಾಗಿ ಹೋಗ್ತಾ ಹೋದರೆ ಬ್ರಹ್ಮನ ತನಕ ಹೋಗುತ್ತದೆ. ಹಾಗೆ ನಿಮಗೆ ಕೊನೆ ಅಂದರೆ ಮನುಷ್ಯನ ಜನ ಅದೇ ಕೊನೆ, ಮುಂದೇನೂ ಇಲ್ಲ ಅಂತಲೂ ಇಲ್ಲ. ಅದು ಎಷ್ಟು ಚೆನ್ನಾಗಿ ನೀವು ಸೇವೆ ಕೊಡ್ತೀರ. ಆದರೆ ಬೇರೆಯವ್ರಿಗೆ ಸೇವೆ ಕೊಡಬೇಕು ಅಂದರೆ ನೀವು ಸಮರ್ಥರಿರಬೇಕು. ನಿಮ್ಮ ಹತ್ರ ದುಡ್ಡೇ ಇಲ್ಲ, ನೀವು ಎಂಥ ಸೇವೆ ಕೊಡಬೇಕಾಗುತ್ತೆ. ನೀವು ಫಸ್ಟ್ ನಿಮ್ಮನ್ನು ಡೆವಲಪ್ ಮಾಡ್ಕೊಳ್ಳಿ. ಋಗ್ವೇದ ಹೇಳುತ್ತೆ ಅದು ಸೆಲ್ಫ್ ಡೆವಲಪ್ಮೆಂಟ್ ಈಸ್ ದಿ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ. ಅದಾದಮೇಲೆ ನೆಕ್ಸ್ಟ್ ಬೇರೆ ಡೆವಲಪ್ ಮಾಡ್ತಾ ಹೋಗಿ. ಬೇರೆಯವರಿಗೆ ಸರಿಯಾದ ದಿಕ್ಕು ಕೊಡಿ, ಬೇರೆಯವ್ರಿಗೆ ಸರಿಯಾದ ಮಾರ್ಗ ಕೊಡಿ. ಎಲ್ಲ ರೀತಿ ಆಗಿರ್ಬೋದು, ಜ್ಞಾನದಿಂದ ಆಗಿರ್ಬೋದು, ಮಾರ್ಗದಿಂದ ಆಗಿರ್ಬೋದು, ದುಡ್ಡಿಂದ ಆಗಿರ್ಬೋದು, ವಸ್ತ್ರದಿಂದ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸೇವೆ ಕೊಡಿ. ಸೇವೋ ಮನೋಭಾವ,
ಅದು ಇದ್ದರೆ ಮಾತ್ರ ನೀವು ಉನ್ನತ ಮಾರ್ಗಕ್ಕೆ ಹೋಗ್ತೀರ. ಸುಮಾರು ಜನ ನೋಡ್ತೀನಿ, ಭಗವದ್ಗೀತೆ ಆಗಿರಲಿ ಎಲ್ಲರೂ ಮುಖ್ಯವಾಗಿ ಸಾರಾಂಶ ಹೇಳ್ತಾ ಇದ್ದರೆ ಫಸ್ಟ್ ಕೊಡು ಅಂತ ಹೇಳುತ್ತೆ. ಋಗ್ವೇದ ಹೇಳೋದೇ ಮುಖ್ಯವಾದ. ಜೀವನದಲ್ಲಿ ನೀವು ಏನೂ ಕಲೀಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸರಿಯಾಗಿ ತಿಳ್ಕೊಂಡ್ರೆ ಈ ಒಂದು ಪ್ರಕೃತಿ ನಿಯಮಗಳು ತುಂಬಾ ಇದ್ದಾವೆ. ಆ ನಿಯಮಗಳಲ್ಲಿ ಸಾವಿರಾರು ಇದ್ದಾವೆ, ಲಕ್ಷಾಂತರ ಇದ್ದಾವೆ. ಹೇಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದನ್ನು ಅದಕ್ಕಿಂತ ಜಾಸ್ತಿ ಇದ್ದಾವೆ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ಫಸ್ಟ್ ಕೊಡಿ. ಅದು ನಿಮಗೇನು ಬೇಕು ಅಂತಿದ್ದೀರೋ ಅದನ್ನೇ ಕೊಡಿ. ಯಾವ ಮಟ್ಟಗನ ಕೊಡಿ, ಯಾವುದು ಚಿಲ್ಲರೆಯಲ್ಲಿನ ಕೊಡಿ. ಸೊ ಕೆಲಸ ಬೇಕಾಗಿದ್ದರೆ ಸಣ್ಣ ಕೆಲಸ ಬೇರೆಯವ್ರಿಗೆ ಕೊಡಿ, ಚಿನ್ನ ಬೇಕಾಗಿದ್ದರೆ ಸಣ್ಣ ಚಿನ್ನ ಬೇರೆಯವ್ರಿಗೆ ಕೊಡಿ, ಹಾಗೆ ದುಡ್ಡು ಬೇಕಾಗಿದ್ದರೆ ಸಣ್ಣ ದುಡ್ಡು ಯಾರಿಗಾರ ಬೇರೆಯವ್ರಿಗೆ ಕೊಡಿ. ಸೊ ಅವಾಗ ಯಾವ ರೀತಿಯಲ್ಲಿ ಕೊಡ್ತೀರಾ, ಯಾವ ಭಾವದಲ್ಲಿ ಕೊಡ್ತೀರಾ, ಯಾವ ರೀತಿಯಲ್ಲಿ ಎಷ್ಟು ಬುದ್ಧಿವಂತಿಕೆಯಲ್ಲಿ ಕೊಡ್ತೀರಾ, ಅದು ಬೇರೆಯವ್ರಿಗೆ ಪ್ರಯೋಜನ ಆದಾಗ, ಬೇರೆಯವ್ರಿಗೆ ಖುಷಿ ಆದಾಗ ನಿಮಗೆ ಅದು ವಾಪಸ್ ಬರುತ್ತೆ. ವಾಪಸ್ ಬಂದಾಗ ನಿಮ್ಗೆ ಸ್ವಲ್ಪ ಕೊಟ್ಟಿದ್ರೆ ನಿಮಗೆ ಜಾಸ್ತಿ ಬರ್ತಾ ಹೋಗುತ್ತೆ. ನಾವಿಲ್ಲಿ ನಿಮಿತ್ತ ಮಾತ್ರ ಕೊಡೋದಷ್ಟೇ. ಅವನು ಕೊಡ್ತಾನೆ, ನಾವು ಕೊಡ್ತೀವಿ. ನಾವು ಇಸ್ಕೊಬೇಕು, ಕೊಡಬೇಕು. ಅದು ಯಾವ ರೀತಿಯಲ್ಲಿ ಕೊಡ್ತೀರ, ಅವನು ಯಾವ ರೀತಿಯಲ್ಲಿ ಕೊಟ್ಟ ಅದೇ ಭಾವದಲ್ಲಿ ನೀವು ಕೊಡ್ತಾ ಹೋದರೆ ನಿಮಗೂ ಬರ್ತಾ ಹೋಗುತ್ತೆ. ನೀವು ಯಾವ ಕಷ್ಟದಲ್ಲಿ ಇರೋಲ್ಲ, ಉನ್ನತ ಮಾರ್ಗಕ್ಕೆ ಹೋಗ್ತಾ ಹೋಗ್ತೀರ. ಇಲ್ಲಿ ಹೊಸದಾಗಿ ಬಂದು ಸೇರ್ಕೊಂಡು ಇದ್ರಲ್ಲ ಗುರುಗಳೇ, ಅವ್ರಿಗೆ ಏನು ಸಿಕ್ಕಿದೆ ಈ TM ಮೆಡಿಟೇಷನಿಂದ? ಸೊ ಅವ್ರಿಗೆ ಅಂದರೆ ತೃಪ್ತಿ ಆಗಿದೆಯಾ, ನೆಮ್ಮದಿ ಸಿಕ್ಕಿದೆಯಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಹೇಳೋಕ್ಕಾಗಲ್ಲ, ಹೆಸರಾಗಿರಲಿ ಅವ್ರ ಹುದ್ದೆ ಆಗಿರಲಿ, ಬಟ್ ಬಂದಿದ್ದರು. ತುಂಬಾ ಒಳ್ಳೆಯ ನಡವಳಿಕೆ, ತುಂಬಾ ಒಳ್ಳೆಯ ಶ್ರೇಷ್ಠವಾದ ನಡವಳಿಕೆ. ಧ್ಯಾನ ಕಲ್ತಿದ್ರು. ಮೊದಲನೇ ದಿನ ಧ್ಯಾನ ಕಲ್ತು ಹೋದರು, ಪರವಾಗಿಲ್ಲ ಚೆನ್ನಾಗಿದೆ ಅಂದರು. 2ನೇ ದಿನ ಧ್ಯಾನ ಕಲ್ತು, 3ನೇ ದಿನ ಧ್ಯಾನ ಕಲ್ತು, 4ನೇ ದಿನ ಏನಿದೆ ನಮ್ಮಂಥ TM ಟೀಚರ್ಸ್ಗಳಿಗೆ ಬಹಳನೇ ಶ್ರೇಷ್ಠವಾದ ದಿನ ಅದು. ಯಾಕಂದರೆ ಫಸ್ಟ್ ಡೇ ಅಷ್ಟು ಅನ್ಸಲ್ಲ, ಸೆಕೆಂಡ್ ಡೇ ಸ್ವಲ್ಪ, ಥರ್ಡ್ ಡೇ ಸ್ವಲ್ಪ, 4th ಡೇ ಏನಿದೆ ಮುಖದಲ್ಲಿ ನಗು ಬಂದ್ಬಿಡುತ್ತೆ, ಆ ಸಂತೋಷ ಬಂದ್ಬಿಡುತ್ತೆ, ಲವಲವಿಕೆ ಬಂದ್ಬಿಡುತ್ತೆ, ಖುಷಿಯಾಗಿಬಿಡ್ತಾರೆ. ಅದು ನಾನು ನೋಡ್ಕೊಳ್ಳೆ ಕಾಣಿಸ್ಬಿಡುತ್ತೆ ಅವ್ರ ಮುಖದಲ್ಲಿ. ಈಗ ಬದಲಾಗಿದ್ದಾನೆ. ಇಲ್ಲಿ ತನಕ ಒಂದಿಷ್ಟು ಚಿಂತೆಯಲ್ಲಿದ್ದ, ಒಂದಿಷ್ಟು ಚಿಂತೆ ಏನಿರುತ್ತೆ ಮನಸ್ಸಿನಿಗೆ, ಅದು ಬಂಧ ಮುಕ್ತನಾಗಬೇಕಂತ ಚಿಂತೆ ಮುಕ್ತನಾಗಬೇಕು, ವಿಚಾರಗಳಿಂದ ಮುಕ್ತನಾಗಬೇಕು. ಎಷ್ಟೆಷ್ಟು ಮುಕ್ತನಾಗ್ತಾ ಹೋಗ್ತಿರೋ ನೀವು ಅಷ್ಟು ನಿರ್ವಾಣ, ನಿರಾಕಾರ, ನಿರಾಭಾವ ಕಡೆ ಹೋಗ್ತಾ ಇರ್ತಾರೆ. ಯು ಆರ್ ನಥಿಂಗ್ ಅಂತ ಹೇಳ್ತೀವಿ. ಆ ಕಡೆ ಹೋಗ್ತಾ ಇರ್ತಾರೆ. ಆವಾಗ ನಿಮಗೆ ಸಂತೋಷ ಸಿಗುತ್ತೆ. ಅದು ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ನಾವು ಅದನ್ನೇ ಪ್ರಶ್ನೆಯಲ್ಲಿ ಕೇಳ್ತಾ ಹೋಗ್ತೀವಿ, ಫಾರ್ಮ್ಸ್ ಕೊಡ್ತಾ ಹೋಗ್ತೀವಿ, ಫಾರ್ಮ್ಸಲ್ಲಿ ಕೇಳ್ತೀವಿ, ನಿಮಗೆ ಯಾರನ್ನ ನಿಮಗೆ ಹೇಳಿದಾರ ನಿಮ್ಮನ್ನು ಬದಲಾಯಿಸಿದ್ದೀವಿ, ಏನೋ ಬದಲಾವಣೆ ಕಾಣ್ತಾ ಇದೆಯಲ್ಲ ಅಂತ ನಿಮಗೆ ಬೇರೆಯವ್ರು ಯಾರದನ್ನು ಹೇಳಿದಾರ ಅಂತ ಕೇಳ್ತೀವಿ. ಹ್ಞೂ ಅಂತ ಹೇಳ್ತಾರಲ್ಲ, ಅದು ಖುಷಿ ಕೊಡುತ್ತೆ. 3rd ಡೇನೇ ಗೊತ್ತಾಗಿರುತ್ತೆ ಅವ್ರಿಗೆ ನಾನು ಬದಲಾಗಿದ್ದೀನಿ ಅಂತ. 4th ಡೇ ಬೇರೆಯವ್ರು ಹೇಳ್ತಾರೆ ನೀವು ಬದಲಾಗ್ತಾ ಇದೆಯಾ ನೀನು ಅಂತ. ಅದು ತೋರಿಸುತ್ತೆ ಅವರು ಸರಿಯಾದ ಮಾರ್ಗದಲ್ಲಿ ಹೊರಟಿದ್ದಾರೆ. ಪಾಪ ಬರೀ 4 ಡೇ ಪ್ರೋಗ್ರಾಮ್ ಇತ್ತು, ಅವರು ಪಾಪ ದಿನ ಬರೋಕೋತಿದ್ರು. ಇಲ್ಲಿ ಸುಮಾರು ಎಷ್ಟು ಜನ ಬಂದರು, ಮೋರ್ ದೆನ್ 10 to 15 ಪೀಪಲ್ ಮೇಲೆ ಬಂದರು. ಎಲ್ಲರೂ ಹೇಳಿದ್ದೇನೆಂದರೆ ಏನೋ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆನೂ ಬಹಳಷ್ಟು ಜನ ಧ್ಯಾನ ಕೆಳಗೆ ಬಂದವರು ಎಲ್ಲರೂ ಹೇಳಿದರು, ಒಂದೇ ಕಾಮನ್ ಇತ್ತು ಎಲ್ಲರಲ್ಲೂ, ಇಲ್ಲಿ ಧ್ಯಾನ ಮಾಡಿದ್ರೆ ವಿಶೇಷ ಧ್ಯಾನ ಆಗುತ್ತೆ ಅಂತ. ಅದು ನನಗೂ ಅನಿಸಿತ್ತು, ನಾನು ಇಲ್ಲಿ ಧ್ಯಾನ ಮಾಡ್ತಾ ಹೋದಾಗ ಇಲ್ಲಿ ಧ್ಯಾನ ಆಗ್ತಾ ಇದ್ರೆ ವಿಶೇಷ ಅನಿಸುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಎಲ್ಲರೂ ಹೇಳೋರು, ಒಬ್ಬರು ಬಿಟ್ಟಿಲ್ಲ ಇಲ್ಲಿವರೆಗೂ ಹೇಳದೇ ಇರೋರು. ಅದಕ್ಕಾದ ಕಾರಣ ಇರುತ್ತೆ. ಇಲ್ಲಿ ಬ್ರಾಹ್ಮಣರ ಮನೆ, ಇಲ್ಲಿ ಬಹಳಷ್ಟು ವೇದ ಹೋಮ ಹವನ ನಡೀತಾ ಇರುತ್ತೆ, ಧ್ಯಾನ ನಡೀತಾ ಇರುತ್ತೆ. ಅದರದ್ದು ಪ್ರಭಾವ ಇಲ್ಲಿರ್ಬೋದು. ವಿಶೇಷವಾದ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಹೌದು. ಒಬ್ಬರು ಟೀಚರ್, ಒಬ್ಬರು ಡಾಕ್ಟರ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ, ದೊಡ್ಡ ಹಾಸ್ಪಿಟ್ಲಲ್ಲಿ. ಅವರು ಅಷ್ಟೇ ಸಿಕ್ಕಾಪಟ್ಟೆ ಟೆನ್ಷನ್ನು, ಸುಸ್ತು, ಆಮೇಲೆ ಪ್ರೆಷರ್ನ ತೊಗೊಳಕ್ಕಾಗ್ತಾ ಇರಲಿಲ್ಲ. ಭಾಳನೇ ಇಂಟಾಲರೆನ್ಸ್, ತಾಳ್ಮೆ ಕಮ್ಮಿ ಇರೋದು ಅದೆಲ್ಲ. 4th ಡೇ ಅವರೇ ಬಂದು ಹೇಳಿದ್ರು. ನಮ್ಮ ಹಾಸ್ಪಿಟಲ್ ನಮ್ಮ ನರ್ಸ್ಗಳೆಲ್ಲ ನನಗೆ ಹೇಳ್ತಾ ಇದ್ದಾರೆ, ಏನಿದು ಏನು ರಿಯಾಕ್ಷನ್ನೇ ಕೊಡಲಿಲ್ಲ.